ಇದು ಆಗ ಮುದ್ದು ಸೊಸೆ ಸ್ಟಾರ್ಟಿಂಗ್ ಎಪಿಸೋಡಲ್ಲಿ ಅಕ್ಕ ಬಾವ ಸರಿಯಾದ ಟೈಮಿಗೆ ಬರ್ತಾರಾ ಅಂತ ಸರು ಕೇಳ್ದ. ನೋಡು ನಿಮ್ಮ ಬಾವ ಅಂದ್ಕೊಂಡು ಹೋಗಿರೋ ಕೆಲಸ ಸರಿಯಾಗಿ ಮಾಡಿಕೊಂಡೇ ಬರ್ತಾರ ಅಂತೆಲ್ಲ ಹೇಳ್ತಾರೆ. ನೀನು ಬಾವ ಜೊತೆಗೆ ನಿಂತಾಗ ಯಾವ ಕೆಲಸನೂ ಸೋತಿಲ್ಲ ನೋಡಮ್ಮ ಅಂತೆಲ್ಲ ಹೇಳಿದಾಗ ಸರು ನಾವು ಗೆದ್ದಿದ್ದು ಜೊತೆಯಾಗಿ ನಿಂತಿದ್ದಕ್ಕಲ್ಲ ಕಣಮ್ಮ, ಧರ್ಮದ ಪರವಾಗಿ ನಾವಿರೋದಕ್ಕೆ ಅಂತೆಲ್ಲ ಹೇಳಿ ಧರ್ಮಕ್ಕೆ ಯಾವತ್ತೂ ಸೋಲು ಅನ್ನೋದೇ ಇಲ್ವಲ್ಲ ಅಂತೆಲ್ಲ. ಈಗಿದ ನಿಮ್ಮ ಭಾವ ಹೋಗಿರೋದು ನಿಮ್ಮ ಭಾವ ಸತ್ಯ ಹೊರಗಡೆ ತರಬೇಕು ಅಂತ ಹೋಗಿರೋ ಅಂದಮೇಲೆ ಸೋಲು ಮಾತೇ ಇಲ್ಲ ಅಂತೆಲ್ಲ ಜೊತೆಯಾಗಿ ನಿಂತಿದ್ದೆ ಅಂತ ಒಪ್ಕೊಂಡ್ಬಿಟ್ರೆ ನೀವಿಬ್ಬರು ಜೊತೆಯಾಗಿ ಬಾಳೆ ಅಂತ ಯಾರು ಹೇಳ್ತಾರೋ ಅನ್ನೋದು. ಏನೇ ಸರು ಯಾಕೆ ಗೊಣಗ್ತಾ ಇದೆಯಾ ಅಂತೆಲ್ಲ. ಏನಿಲ್ಲಕ್ಕ, ಅದು ಸುಭಾಷ್ ಭಾವ ಹೆಂಗೋ ಮದುವೆ ಮಾಡ್ಕೊಂಡು ಹೋಗ್ತಾ ಇದ್ರ ಹಂಗೋ ಚಂಪಾಕೋ ಏನು ತೊಂದರೆ ಇಲ್ವಲ್ಲ ಅಂತೆಲ್ಲ ಹೇಳಿ ಕೇಳ್ತಾ ಇರ್ತಾ. ಅಂದಮೇಲೆ ಹೆಂಗಾನ ಆಳ್ಬಿಟ್ಟೋಗ್ಲಿ ಅತ್ತೆ, ಯಾಕೆ ಈಟೆಲ್ಲ ಸರ್ಕಸ್ ಮಾಡಬೇಕು ಅಂತ ಸರು ಬರೋ ಮದುವೆ ವಿಚಾರ ಅಂತಲ್ಲ ಸರು, ಅವಾಗ ಆಗಿರೋದನ್ನು ಹಾಗೆ ಬಿಟ್ಬಿಟ್ರೆ ಆ ತಪ್ಪು ಮಾಡಿರೋ ಸಬ್ವಾಸ ಇನ್ನೊಂದು ಯಾವುದಾದ್ರೂ ತಪ್ಪು ಮಾಡೋದು ಹೆದರ್ಕೊಳ್ಳೋದಿಲ್ಲ ಅವನು ಅಂತೆಲ್ಲ ಹೇಳಿ, ಜೊತೆಗೆ ಅವನ ಕೈಗೆ ಬೇರೆ ಅಧಿಕಾರ ಎಲ್ಲ ಸಿಕ್ಬಿಡುತ್ತೆ ಅಂತೆಲ್ಲ ಹೇಳ್ತಾರೆ. ಮೊದಲೇ ಹೇಳೋಕ್ಕಿಲ್ವೇ, ಅಧಿಕಾರ ಆಡಳಿತ ಅನ್ನೋದು ಒಳ್ಳೆಯವ್ರ ಕೈ ಸೇರಿ ಏನಾದರೂ ಕೆಟ್ಟವ್ರ ಸೇರಿದರೆ ಆಯುಧ ಆಗ್ಬಿಡ್ತೈತಿ. ಸರು ಭಸ್ಮಾಸುರನ ಸತ ಕೇಳಿದೆ, ಆ ದೇವರು ಒಡಗಟ್ಟೆ ಅವನು ಒಳ್ಳೇದು ಮಾಡೋದಕ್ಕಿಂತ ಲೋಕನೇ ಸುಡೋಕೆ ನಿಂತಿದ್ನಲ್ಲ, ಆದ್ರೂ ಕೊನೆಗೆ ಅವನ ತಲೆ ಮೇಲೆ ಅವನ ಕೈ ಅವನೇ ಸುಟ್ಕೊಂಡು ಭಸ್ಮ ಆಗೋದ್ನಲ್ಲಕ್ಕ, ಅವನೇ ಸುಟ್ಕೊಳ್ಳೋದು ಏನೆಲ್ಲ ಮಾಡಬೇಕಾಯ್ತು ಅಂತ ಗೊತ್ತಲ್ವ ಸರು ಅಂತೆಲ್ಲ ಹೇಳಿ ಅವ್ರ ಅಕ್ಕಗೆ ಹೇಳ್ತಾನೆ. ಸರು ಇವತ್ತು ಇನ್ಯಾರೋ ಮಾಡಿರೋ ಒಳ್ಳೆ ಕೆಲಸಕ್ಕೆ ಆ ಸುಭಾಸನ ಅವನ ಶಕ್ತಿ ಸಿಕ್ಕಿದೆ ಅಂತೆಲ್ಲ ಹೇಳಿ ಅದನ್ನು ಅವನ ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ಳ, ಕೆಟ್ಟದಕ್ಕೆ ಉಪಯೋಗಿಸ್ಕೊಂತಾನ, ಅವನ ಹಳೆ ಚಾಳನ್ನು ಶುರು ಮಾಡ್ತಾನ ಅಂತೆಲ್ಲ ಹೇಳಿ ಅವ್ರ ತಂಗಿಗೆ ಬೈತಾ ಇರ್ತಾಳೆ. ಅದಕ್ಕೆ ಅವನಿಗೆ ಈ ಸಿಕ್ಕಿರೋ ಅವಕಾಶ ಕಿತ್ಕೋಬೇಕು ಹೊಂಟಿರೋದು ಸರು ಅಂತೆಲ್ಲ ಹೇಳಿ ಬುದ್ಧಿ ಮಾತಾಡ. ಅಂದರೆ ನೀನು ಈ ಮದುವೆ ನಿಲ್ದದೆ ಅಂತ ಈ ಸಲ ಒಳ್ಳೇದೇ ಗೆಲ್ಲೋದು, ಮದುವೆ ನಡೀತೈತೋ ಒಳ್ತೈತೋ ಇಲ್ಲ ಅನ್ನೋದಲ್ಲ, ಸುಳ್ಳಿನ ಮುಖವಾಡ ಕಳಚಿ ಸತ್ಯ ಹೊರಗಡೆ ಬರ್ತೀನಿ. ಸರಿ, ಈಗಿತ ಅವ್ರ ಮುಖದಲ್ಲಿರೋ ಮಾಯ ಎಲ್ಲ ನಗು ಆಗ್ಬಿಡ್ತೈತೆ ಅಂತೆಲ್ಲ ಹೇಳಿದ. ಸತ್ಯ ಸುಳ್ಳು ಅವ್ರ ದರ್ಪ ಅಹಂಕಾರ ಎಲ್ಲ ಕರೆಕ್ಟೈತಿ ಸರು ಅಂತೆಲ್ಲ ಹೇಳಿ ಅವ್ರ ತಂಗಿಗೆ ಹೇಳ್ತಾ ಇರ್ತಾನೆ. ಅವ್ರ ತಂಗಿಗೆ ಹೇಳ್ತಾ ಇರ್ಬೇಕು. ಅವ್ರ ತಂಗಿ ಸರಿ ಅಂತೆಲ್ಲ ಹೇಳಿ ಅವ್ರ ನಾಟಕ ಒಂದೊಂದಾಗಿ ಎಲ್ಲನೂ ಮಾಯ ಆಗ್ತಿದ್ದು ನೋಡ್ತಾ ಇರಿ ಸರು ಅಂತೆಲ್ಲ ಅವ್ರ ತಂಗಿಗೆ ಹೇಳ್ತಾ ಇರ್ತಾಳೆ. ಅವ್ರ ತಂಗಿಗೆ ಹೇಳ್ತಾ ಇರ್ಬೇಕಾ ಈ ಕಡೆ ಮದುವೆ ತಯಾರಿ ಎಲ್ಲ ನಡೀತಾ ಇದ್ದು, ನೋಡಪ್ಪ ವರನ ಕರ್ಕೊಂಬರ್ರಿ ಅಂತೆಲ್ಲ ಹೇಳ್ತಾ ಸರಿ ಅಂತಲ್ಲಿ ಹೊರ ಕರ್ಕೊಂಬಂದಾಗ ಆವಾಗ ಆಚಾರಿಗಳು ಶ್ಲೋಕ ಎಲ್ಲ ಹೇಳ್ತಾ ಇರ್ತಾರೆ. ಶ್ಲೋಕ ಎಲ್ಲ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಈಶ್ವರಿಗೆ ಕಾಲು ನೆಲದ ಮೇಲೆ ನಿದ್ರಕ್ಕಾಗ್ತಾ ಇರಲ್ಲ ಒಂದು ಕಡೆ, ಇನ್ನೊಂದು ಕಡೆ ಆ ಭದ್ರ ಇಲ್ಲಿ ಬಂದುಬಿಡ್ತಾನೆ ನನ್ನ ಚಿಂತೆ ಒಂದು. ಸುಮ್ಮನೆ ಎಲ್ಲರ ಮುಂದೆ ನಗೋ ರೀತಿ ನಾಟಕ ಆಡ್ತಾ ಇರ್ತಾಳೆ. ಆಮೇಲೆ ಈ ಕಡೆ ಒಳಗೆ ಸಂಕಟ ಚಿತ್ರ ಗೋವಿಂದ ಹೋಗಿ ಗೋವಿಂದ ಅಂತೆಲ್ಲ ಹೇಳಿದಾಗ ಹೋಗವ್ವ ಚಿತ್ರ ಸುವಾಸನ ಕರ್ಕೊಂಬ ಅಂತೆಲ್ಲ ಹೇಳ್ತಾನೆ ಅವರಪ್ಪ. ಸರಿಯಪ್ಪ ಅಂತೆಲ್ಲ ಹೋಗಿ ಗಂಡನ ಕರ್ಕೊಂಬರ್ತಾನೆ. ಆತ ಮೊದಲಿಗೆ ಬಂದು ಸುವಾಸ ಬಂದು ಎಲ್ಲರಿಗೆ ನಮಸ್ಕಾರ ಮಾಡಿ ಕುಂತಿರ್ತಾನೆ. ಮೃತ್ಯುಂಜಯ ರುದ್ರಾಯ ನೀಲಾಯ ಅಂತ ಪಂಚಾಂಗ ಹೇಳ್ತಾನೆ. ಹೆಣ್ಣನ್ನು ಕರಿಮ ಅಂತೆಲ್ಲ ಹೇಳಿದಾಗ ಅವ್ರು ಏನಿರ್ತಾರಲ್ಲ MLA ಅವ್ರು ಸಂಪತ್ ಕುಮಾರ್ ಅವ್ರ ವೈಫ್ ಅವ್ರು ಹೋಗಿ ಅವ್ರು ಕರ್ಕೊಂಬರ್ತಾರೆ. ಇಲ್ಲಿ ಗೋವಿಂದಾಗಂತೂ ಖುಷಿನೋ ಖುಷಿ, ಎದಕ್ಕಂದರೆ ಮಗನ ಮದುವೆ ಆಗ್ತಿದೆ. ಸುಭಾಷನೂ ಖುಷಿ ಅಂದರೆ ಬಂದ್ಲು ಮದುಮಗಳು ಬಂದು ಕುಂತಿದ್ರು ಸುಭಾಷನ್ಗೆ ಒಂದು ಕಡೆ ಏನಪ್ಪ ಇಷ್ಟೆಲ್ಲ ಗೊತ್ತಿದ್ರು ಅವಳು ಮದುವೆ ಆಗೋಕ್ಕೆ ರೆಡಿ ಆಗಿದ್ದಾಳಲ್ಲ ಅಂತೆಲ್ಲ ಹೇಳಿ. ಆಮೇಲೆ ಚಿತ್ರಾಗೂ ಈಶ್ವರಿಗೂ ಸ್ವಲ್ಪ ದಿಗಿಲು ಅನ್ನಿಸ್ತೈತಿ. ಈಶ್ವರಿ ಸಾವಿತ್ರಿಗೂ ಅವರು ಯಾಕಂದರೆ ಇಷ್ಟೆಲ್ಲ ಗೊತ್ತಿದೆ ಹುಡುಗಿ ಮದುವೆ ಆಗೋಕೆ ಒಪ್ಪತ್ಕೊಂಡಾಳಲ್ಲ ಅಂತ ಅವ್ರೂ ಸ್ವಲ್ಪ ಇದು ಅನ್ನಿಸ್ತಾರೆ. ಇದು ಈ ವಿನಂತಿ ಕೇಳ್ಬಿಡ್ತಾಳೆ ಅವ್ರಮ್ಮ, ಇದೇನು ಆಟ ಎಲ್ಲ ಹೇಳಿದ್ರು ಬಂದು ಕುಂತಲ್ಲವ ಇವಳಿಗೆ ಏನಾಗಿರೋದು ಅಂತಲೇ. ಅವಳಿಗೇನಾಗಿದೆ ಗೊತ್ತಿಲ್ಲ ಕಣೆ ವಿನಂತಿ, ಸರಿಯಾಗಿ ಕೊಡ್ತಾಳ ನೋಡ್ತಾ ಇರು ಅಂತೆಲ್ಲ ಹೇಳಿ ಅವ್ರ ಮಗಳಿಗೆ ಹೇಳ್ತಾ. ಅವ್ವ ಹುಡುಗಿನೂ ಬಂದಾಯ್ತು, ಆ ಭದ್ರ ಬರೋಕ್ಕೂ ಮುಂಚೆಗೆ ಹೋಗವಾ
ಹುಡುಗಿನೂ ಬಂದಾಯಿತು, ಅದು ಚೆಕ್ ಇಸ್ಕೊಂಬಿಡವ, ನಾನು ಹೆಂಗೋ ಡ್ರೈವರ್ ಹತ್ರ ಕಟ್ ಕಳಿಸಿ ದುಡ್ಡು ಡ್ರಾ ಮಾಡ್ಕೊಂಬಿಡ್ತೀನಿ ಅಂತೆಲ್ಲ ಹೇಳಿ ಅದು ಈಶ್ವರಿದು ಬಾಬಾ ಅದು ನೀವು ಅವಾಗೇ ಹೇಳಿದ್ರಲ್ಲ ಅಂತೆಲ್ಲ ಹೇಳ್ತಾ, ಆವಾಗ ಅದು ನೀವು ಆವಾಗಲೇ ಅಂದಾಗ ಅರ್ಥ ಆಯಿತು ಬಿಡು ಈಶ್ವರಿ ಅಂತೆಲ್ಲ ಹೇಳಿ ಅವ ಅಂತ ಹೇಳ್ತಾರೆ ಶಿವರಾಮೇಗೌಡ ಅವ್ರ ಕ್ವಾಟ್ಲೆ ಹಾಸಿಗೆ ಕೆಳಗೆ ಶಿವರಾಮ ಕೊಟ್ಟಿರೋ ಚೆಕ್ ಐತೆ, ಹೋಗಿ ತಗೊಂಬೋಗ್ಲಾ ಅಂತೆಲ್ಲ ಹೇಳ್ತಾರೆ. ಸರಿ ಅಜ್ಜವ್ವ ಅಂತೆಲ್ಲ ಹೇಳಿ ಕ್ವಾಟ್ಲೆನೂ ಹೋಗ್ತಾನೆ ಅಲ್ಲಿದ್ದ. ಕ್ವಾಟ್ಲೆನೂ ಹೋದ್ಮೇಲೆ ಇವ್ರಿಗೆ ಖುಷಿನೋ ಖುಷಿ, 1 ಕೋಟಿ ಚೆಕ್ ಬಂದು ಬಿಡ್ತಲ್ಲ ನಮ್ಮ ಕೈಗೆ ಅಂತ. ನೋಡ್ದೇನ್ಲೆ ನಿಮ್ಮ ಅತ್ತೆನ ಆ ಕೋಟಿಗೋಸ್ಕರ ಹೆಂಗೆ ಪೀಟಿಗೆ ಹಾಕೋಕ್ಕೆ ಶುರು ಮಾಡಿದ್ಲಲ್ಲ ಅಂತ ಅವಳು ಒಂಥರ ಅವಳು ಅಂದ್ಕೊಂಡಿದ್ದ ಮಾಡೋವರೆಗೂ ಬಿಡೋಕ್ಕಿಲ್ಲ ಕಣವ, ಅವಳನ್ನೇನು ಅಂದ್ಕೊಂಡಿ ನೀನು ಅಂತೆಲ್ಲ ಹೇಳಿ ಇಲ್ಲಿ ಇವರಿಬ್ಬರು ಹೇಳ್ತಾ ಇರ್ತಾರೆ ಅಮ್ಮ ಮಗಳು. ಅಕ್ಕ ಯಾಕಕ್ಕ ಈಟೊಂದು ಕೋಪ ಮಾಡ್ಕೊಂಡು ಸರು, ಯಾವುದೇ ಕಾರಣಕ್ಕೂ ಆ ಚೆಕ್ಕು ಅವ್ರ ಕೈ ಸೇರಬಾರ್ದು ಸರು ಅಂತೆಲ್ಲ ಹೇಳಿ, ಯಾಕಂದರೆ ಅದು ದುಡ್ಡು ಮಾತ್ರ ಅಲ್ಲ ಕಣ, ಅವ್ರ ದುರಂಕಾರಕ್ಕೆ ಹೊಸ ಬಲ ಆಯ್ತದೆ ಅಂತೆಲ್ಲ ಹೇಳಿ ಸರು ಹೇಳ್ತಾರೆ. ಅವ್ರು ಮಾಡೋ ಅನ್ನಕ್ಕೆ ಹೊಸ ಆಯುಧ ಮಾಡ್ಕೊತಾರೆ ಕಣೆ ಸರು ಅಂತೆಲ್ಲ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಅವ್ರ ಕೈಗೆ ಸೇರಬಾರ್ದು ಬಿಡಬಾರ್ದು ಅಂತೆಲ್ಲ ಹೇಳಿ ಅವ್ರ ತಂಗಿಗೆ ಹೇಳ್ತಾ ಇರ್ತಾರೆ. ಅಯ್ಯೋ ಶಿವನೇ, ಈಟೊತ್ತಾದರೂ ಈ ಭದ್ರೇಗೌಡರು ಬರಲೇ ಇಲ್ಲ, ಈಟೊತ್ತಿಗೆ ಇವ್ರು ಬರಬೇಕಿತ್ತಲ್ಲ ಅಂತೆಲ್ಲ ಹೇಳಿ ಈ ಕಡೆ ಇನ್ನು ಭದ್ರೇಗೌಡ ಬಂದಿರಲ್ಲ, ಇವರು ಕ್ವಾಟ್ಲೆ ತೊಗೊಂಬಂದು ಚೆಕ್ ಕೊಡ್ತಾನೆ. ಮಾವಯ್ಯ ಚೆಕ್ ಅಂತೆಲ್ಲ ಹೇಳಿ ಕೊಡ್ತಾನೆ. ಮಾವಯ್ಯ ಚೆಕ್ ಅಂತೆಲ್ಲ ಹೇಳಿ ಕೊಡ್ತಾ ಇರ್ಬೇಕಾದ್ರೆ ಈ ಕಡೆಯಿಂದ ಅದು ಏನು ಅಂದರೆ ನನ್ನ ತಮ್ಮನ ಮಗ ಅನ್ನ ಕಾಣಗಿ ಮಗನ ಅಂತ ಈ ಕುಟುಂಬದವ್ರನ್ನ ಪ್ರಾಣ ಕಾಪಾಡೋಣ ಅಂತೇಳಿ ತನ್ನ ಪ್ರಾಣನ ಲೆಕ್ಕಿಸದೆ ಅವನು ಹೋರಾಟ ಮಾಡಿ ನಮ್ಗಳ ಜೀವ ಉಳಿಸಿದ್ನಲ್ಲ, ಅದಕ್ಕೋಸ್ಕರ ಈ ಚೆಕ್ ಕೊಡ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾರೆ. ಅದು ಆವಾಗ ಈ ಈಶ್ವರಿನೂ ಅವತ್ತು ಆ ರಾಕ್ಷಸಿ ದುಂಬಿ ನಮ್ಮನ್ನು ಕಡ್ದು ಸಾವು ಬದುಕಿನ ಮಧ್ಯೆ ನಾವು ಓಡಾಟ ಮಾಡ್ತಾಯಿದ್ವಿ. ಇನ್ನೇನು ನಮ್ಮ ಕುಟುಂಬದಲ್ಲಿ ಒಂದಷ್ಟು ಸಾವಾಗುತ್ತೆ ಅನ್ನೋ ಟೈಮ್ ಒಳಗೆ ನಮ್ಮೆಲ್ಲರಿಗೂ ದಿಗಿಲಾಗಿತ್ತು, ಆತಂಕ ಇತ್ತು. ಅದೇ ಟೈಮ್ ಒಳಗೆ ಯಾರೋ ಯಾಕೆ ನಾನೇ ಸ್ವತಃ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದೆ ಅಂತೆಲ್ಲ ಶಿವರಾಮೇಗೌಡ ಅದು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾನೆ. ಆವಾಗ ಅದೇ ಆ ಸಮಯದಲ್ಲಿ ನಮ್ಮ ಮಕ್ಕಳು ನಮ್ಮ ಪ್ರಾಣ ಉಳಿಸೋದಕ್ಕೆ ಅವ್ರ ಪ್ರಾಣನ ಹಂಗನ ತೊರೆದು ಕಾಡೊಳಗೆ ಹೊರಟ್ರು ಅಂತೆಲ್ಲ ಹೇಳ್ತಾರೆ. ಆವಾಗ ಸ್ವಲ್ಪ ಇವರು ಗೋವಿಂದಾಗೂ ಖುಷಿ ಮಗನ ಹೊಗಳ್ತಿದ್ದಾನ ಅಂತೆಲ್ಲ ಹೇಳಿ, ಅದ್ರಾಗೂ ನಮ್ಮ ಸುಭಾಷ್ ನಮ್ಮೆಲ್ಲ ಪ್ರಾಣ ಕಾಪಾಡೋದಕ್ಕೆ ಅವನ ಮುಂದೆ ನಿಂತಿದ್ದು ನನಗೆ ಭಾಳ ಸಂತೋಷ ತಂತು ಅಂತೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆಯಿಂದ ಕುಟುಂಬದಲ್ಲಿ ಮನೆ ಗೋಡೆ ಗಟ್ಟಿ ಇಲ್ಲ ಅಂದರೂ ಪರವಾಗಿಲ್ಲ, ಮನೆ ಮಕ್ಕಳು ಗಟ್ಟಿಯಾಗಿ ನಿಂತ್ಕೋಬೇಕು, ಎಂಥ ಬಿರುಗಾಳಿ ಬಂದರೂ ಕೂಡ ಕುಟುಂಬನ ಅಲುಗಾಡ್ಸೋಕ್ಕಾಗೋದಿಲ್ಲ ಅಂತ ಶಿವರಾಮೇಗೌಡ ಹೇಳ್ತಾರೆ. ಹಂಗೆ ಅವತ್ತು ನಮ್ಮ ಮಕ್ಕಳು ನಮ್ಮ ಪರವಾಗಿ ನಿಂತು ಸೊಬಚಿಕೈತೆ ಅಂತೆಲ್ಲ ಹೇಳಿ ಹೆಮ್ಮೆ ಪಡ್ತಾ ಇರ್ತಾರೆ. ಅವತ್ತೇ ನನಗೆ ಗೊತ್ತಾಗಿದ್ದು ನಾವು ಸಂಬಂಧನ ಹೆಂಗೆ ಕಟ್ಕೊಂಡಿದ್ವಿ ಅನ್ನೋದು ಅವತ್ತೇ ನನಗೆ ಅರ್ಥ ಆಗಿದ್ದು, ವ್ಯಾಲ್ಯೂ ಎಲ್ಲ ಅದು ಸಂಬಂಧಗಳ ಬಗ್ಗೆ ಅಂತೆಲ್ಲ ಹೇಳಿ ಅವರು ಹೇಳ್ತಾ ಇರ್ತಾರೆ. ಅವತ್ತು ಅಂಥ ಒಂದು ಕೆಲಸ ಮಾಡಿದಾಗ ಇವನು ನಮ್ಮ ಮಗ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆ ಬೆನ್ನೆಲುಬು ಅಂತೆಲ್ಲ ಭಾಳ ಹೆಮ್ಮೆ, ಇಂಥ ಒಬ್ಬ ಮಗನ ಪಡೆಗೆ ನಾನು ಪುಣ್ಯ ಮಾಡಿದ್ದೀನಿ, ನಾನೇ ಭಾಗ್ಯವಂತ ಅಂತೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಈಶ್ವರಿಗಂತೂ ಖುಷಿ, ಅವ್ರಿಗಂತೂ 1 ಕೋಟಿ ಸಿಗ್ತೈತಿ ಅಂತೆಲ್ಲ ಹೇಳಿ ಖುಷಿ ಆಗ್ತಾ ಇರ್ತಾರೆ. ಅದಕ್ಕೆ ನನ್ನ ಆಶೀರ್ವಾದದ ಜೊತೆಗೆ ಅವನ ಕನಸಿನ ಮೊದಲನೇ ಹೆಜ್ಜೆ ಆಗಿ ಸ್ವಂತ ವ್ಯವಹಾರ ಶುರು ಮಾಡಲಿ ಅಂತೆಲ್ಲ ಹೇಳಿ 1 ಕೋಟಿ ಚೆಕ್ ಕೊಡ್ತಾ ಇದ್ದೀನಿ ಅಂತ ಹಿಂಗೆ ತೋರಿಸ್ತಾ ಇರ್ತಾರೆ ಅವರು. ವಿದ್ಯಾಗಂತೂ ದಿಗಿಲಾಗ್ಬಿಟ್ಟಿರ್ತೈತೆ, 1 ಕೋಟಿ ಚೆಕ್ ಹೋಗ್ಬಿಡ್ತೈತಲ್ಲ ಅಂತ ಇವ್ರು ಕ್ಲಾಪ್ಸ್ ಹಾಕಂತ ಇರ್ತಾರೆ. ಈಶ್ವರಿ ಚಿತ್ರ ಅವರು ಸಾವಿತ್ರಿ ವಿನಂತ್ರಿಗೆ ಕೋಪ ಬಂದಿರ್ತೈತೆ, ಪೂಜಾರಿ ಕೂಡ ಕ್ಲಾಪ್ಸ್ ಹಾಕ್ತಾ ಇರ್ತಾನೆ. ಚೆನ್ನಾಗಿದೆ. ಆವಾಗ ಎದ್ದು ನಿಂತ್ಕೊಂಡು ಚೆಕ್ ಇಸ್ಕೊನಾಗ ಸುಭಾಷ ಎದ್ದು ನಿಂತಿರ್ತಾನೆ. ಸುಭಾಷ, ಇದು ನೀನು ನಮ್ಮ ಪ್ರಾಣ ಕಾಪಾಡಿದ್ದೆ ಅಂತ ಅಲ್ಲಪ್ಪ ಕೊಡ್ತಾರೆ ಚೆಕ್ ಅಲ್ಲಪ್ಪ,
ಅಂತೆಲ್ಲ ಹೇಳಿ ಅವ್ರ ದೊಡ್ಡಪ್ಪ ಹೇಳ್ದೆ, ನಿನ್ನ ಮುಂದೆ ಯಾರು ಹಂಗೂ ಇಲ್ಲದೆ ನಿನ್ನ ಕಾಲ ಮೇಲೆ ನೀನು ನಿಂತ್ಕೋಬೇಕು ಅಂತೆಲ್ಲ, ಇದನ್ನು ನಾನು ನಿನಗೆ ಕೊಡ್ತಾ ಇರೋದು ಅಂತೆಲ್ಲ ಹೇಳಿ, ಆದ್ಮೇಲೆ ಇದು ಚೆಕ್ ಬೇರೆ ಯಾರ ಹೆಸರು ಬರೆದಿಲ್ಲ ಕಣಪ್ಪ, ಯಾಕಂದರೆ ನಿನಗೆ ಇಷ್ಟವಾದವರು ನಿಮ್ಮ ಅವ್ವ ಆಗಿರ್ಬೋದು ಅಥವಾ ನಿನಗೆ ಲಗ್ನ ಆಗ್ತಾಯಿದೆ ನವ್ಯ, ಅವಳ ಹೆಸರು ಬರೆದ್ರೂ ಚಿಂತೆ ಇಲ್ಲ ನನಗೆ ಅಂತ, ನಿನಗೆ ಇಷ್ಟ ಬಂದವ್ರ ಹೆಸರು ಬರ್ಕೊಳ್ಳಪ್ಪ ಸುಭಾಸ ಅಂತೆಲ್ಲ ಹೇಳಿ ಅವ್ರ ದೊಡ್ಡಪ್ಪ ಚೆಕ್ ಕೊಡ್ಬೇಕಂತ ಕೈ ಹಿಡ್ಕೊಂಡಿರ್ತಾನೆ. ಗೋವಿಂದ ನೀನು ಹಿಡ್ಕೊಳ್ಳ ಅಂತೆಲ್ಲ ಹೇಳಿದಾಗ ಗೋವಿಂದ, ಈಶ್ವರಿ, ಚಿತ್ರ ಮತ್ತು ಸುಭಾಷ 4 ಜನ ಕೈ ಹಿಡ್ಕೊತಾರೆ ಅದು ಒಂದು ಚೆಕ್ಕಿಗೆ ಕೊಡಬೇಕಾದ್ರೆ. ಅಪ್ಪಯ್ಯ ಅಂತೆಲ್ಲ ಅದೇ ಟೈಮಿಗೆ ಭದ್ರ ಬಂದುಬಿಡ್ತಾನೆ. ಭದ್ರ ಬಂದುಬಿಟ್ಟು ಭದ್ರ ಬಂದಿದ್ದು ನೋಡಿ ಶಾಕ್ ಆಗಿಬಿಡ್ತಾರೆ ಅವರು. ಈಶ್ವರಿ ಮತ್ತು ಈಶ್ವರಿ ಮಗಳಿಬ್ಬರು ಶಾಕ್ ಆಗಿ ನಿಂತು ಬಿಡ್ತಾರೆ. ಅವ್ರ ಸಂಪತ್ ಕುಮಾರು ಅವ್ರು ಹೆಂಡ್ತಿನೂ ಗಾಬರಿ ಆಗ್ತಾರೆ. ವಿದ್ಯಾ ಖುಷಿ ಆಗಿಬಿಡ್ತಲ್ಲ ಅವ್ರು ಬಂದಿದ್ದು ನೋಡಿ. ಅವ್ರು ಬಂದಿದ್ದು ಕ್ವಾಟ್ಲೆ ಹಿಂದಕ್ಕೆ ಸರ್ಕೊಂಡಿದ್ರು, ಚೆಕ್ ಕೊಡೋದು ಬೇಡ ನಿಲ್ಲಿಸಪ್ಪಯ್ಯ ಅಂತೆಲ್ಲ ಹೇಳಿ ಭದ್ರ ಹೇಳ್ತಾನೆ. ಭದ್ರ ಹೇಳಿದಾಗ ಆ ಕಡೆ ಇವ್ರಿಗೆ ಗೊತ್ತೈತಲ್ಲ ಇವ್ರು ಅದೇ ಪ್ಲ್ಯಾನಿಗೆ ಹೋಗಾರ ಅಂತೆಲ್ಲ ಹೇಳಿ ಈಶ್ವರಿ ಫುಲ್ ಗಾಬರಿ ಆಗಿರ್ತಾಳೆ, ಚಿತ್ರ ಗಾಬರಿ ಆಗ್ತಾಳೆ. ಅವಾಗ ಗೋವಿಂದ ಸುಮ್ಮನೆ ಇರ್ತಾನೆ. ಗೋವಿಂದ ಏನಂತ ಹೇಳಿದಾರೆ ಅಂತ ಗೊತ್ತಿಲ್ಲ ಅಂತೆಲ್ಲ, ದಯವಿಟ್ಟು ನನ್ನ ಮಾತು ಕೇಳಿ ಚೆಕ್ ತಗೋ ವಾಪಸ್ಸು ಅಂತೆಲ್ಲ ಹೇಳ್ತಾರೆ. ಸರಿ ಅಂತೆಲ್ಲ ಹೇಳಿ ಆವಾಗ ಪಾಪ ಗೋವಿಂದ ಕೈ ಜಲ್ದಿ ತಗೊಂಡ್ಬಿಡ್ತಾರೆ. ಕೈ ಜಲ್ದಿ ತಗೊಂಡ್ಮೇಲೆ ಈಶ್ವರಿ ಮತ್ತು ಸುಭಾಷನ ಕೈ ಹಂಗೆ ಇರ್ತಾರೆ. ಈಶ್ವರಿ ಮತ್ತು ಸುಭಾಷನ ಕೈ ಹಂಗೆ ಇದ್ದಾಗ ಸಂಪತ್ ಕುಮಾರು ಎಲ್ಲರೂ ಒಂದ್ಸಲ ಗಾಬರಿ ಆಗ್ತಾರೆ. ನಾನು ಹೇಳಿಲ್ಲ ಸರು ನಿಮ್ಮ ಭಾವ ಬರ್ತಾರ ಅಂತ ಹೇಳಿದ, ನೋಡು ಸಾಕ್ಷಿ ಸಮೇತ ಬಂದಾರ ಅನಿಸುತ್ತೆ ನೋಡು ಅಂತೆಲ್ಲ ಹೇಳಿ, ಯಾಕೆ ಮಗ ಅಂತೆಲ್ಲ ಹೇಳಿ ಕೇಳ್ತಾರೆ ಅವರು. ನಿಲ್ಲಿಸು ಅಂತ ಹೇಳ್ತಾ ಇದ್ದೆ ಅಪ್ಪಯ್ಯ, ತಾನು ಮಾಡದೇ ಇರೋ ಕೆಲಸನ ತಂದು ಅಂತ ಹೇಳ್ಕೊತಾ ಇರೋ ನಿಜವಾದ ಸಾಹಸ ಮಾಡ್ತಾರೆ ಮರೆ ಮಾಚು ಅಂಥವ್ರಿಗೆ ₹1 ಸಿಗಬಾರ್ದು ಅನ್ನೋ ಕಾರಣಕ್ಕೆ ಅಪ್ಪ ಅಂತೆಲ್ಲ ಹೇಳಿ ಹೇಳಿಬಿಡ್ತಾನೆ. ಆವಾಗ ಭದ್ರ ಹೇಳಿದಾಗ ಅವಾಗ ಇವರಿಗೆಲ್ಲರಿಗೂ ಅವ್ರ ಅಮ್ಮಮ್ಮಗೂ ಮತ್ತು ಮೋಹನ ಅವರಿಗೂ ಮತ್ತು ಅವ್ರ ಹೆಸರು ಏನಾಯ್ತಲ್ಲ, ನೋಡಪ್ಪಯ್ಯ ಇನ್ನೊಬ್ಬರು ಸಾಧನೆ ಮೇಲೆ ತನ್ನ ಹೆಸರಿನ ಫಲಕ ಹಾಕ್ಕೊಂಡು ನಿಂತಿರೋ ಇವನಿಗೆ ನೀನು ಇದನ್ನೇನಾದರೂ ಕೊಟ್ಟರೆ ಶ್ರಮ ಪಟ್ಟವ್ರಿಗೆ ಅವಮಾನ ಮಾಡೋ ಉದ್ದೇಶದಿಂದ ಅಂತೆಲ್ಲ ಹೇಳ್ತಾನೆ. ಮಗ ಏನಾಯ್ತು ನಿನಗೆ ಅಂತೆಲ್ಲ ಹೇಳಿ ಯಾಕೆ ಏನೇನೋ ಮಾತಾಡ್ತದೆ ಅಪ್ಪಯ್ಯ, ಇವನ್ ಕಾಡಿಗೆ ಹೋಗಿ ಔಷಧೇನೆ ತಂದಿಲ್ಲ ಅಂತೆಲ್ಲ ಹೇಳಿ, ಅದ್ರ ಬದಲಾಗಿ ಸುಳ್ಳನೆ ಬಂಡವಾಳ ಮಾಡಿಕೊಂಡು ಮೋಸನೇ ದಾರಿ ಮಾಡಿಕೊಂಡು ಈ ಹಂತಕ್ಕೆ ಬಂದು ನಿಂತವನೆ ಅಂತ ಭದ್ರ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾನೆ. ಅದು ಇನ್ನು ಫ್ಲ್ಯಾಶ್ ಬ್ಯಾಕು ಅದೆಲ್ಲ ಏನು ತೋರಿಸಲ್ಲ. ಇವರು ಈಶ್ವರಿ ಅವರು ಫುಲ್ ಡ್ರಾಮಾ ಮಾಡ್ತಾನೆ ಇರ್ತಾರೆ ಇವತ್ತು ಎಪಿಸೋಡ್ನಲ್ಲಿ. ಇದು ಫಸ್ಟ್ ಪಾರ್ಟ್. ಇದು ಆಗಲೇ ಟ್ವಿಸ್ಟ್ ಸ್ಟಾರ್ಟ್ ಆಗಿಬಿಡ್ತು. ಸಿನಿಮಾದಲ್ಲಿ ಒಬ್ಬ ಇರ್ತಾನೆ, ಅವನು ಬಂದ ಅಂದರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಅಂತ ಸಾವಿತ್ರಿ ಮತ್ತು ವಿನಂತ್ರಿ ಮಾತಾಡ್ತಾನೆ ಇರ್ತಾರೆ. ಅಂತ ನೀನು ಹಿಂಗೆ ಮಾತಾಡ್ತಾ ಇದೀಯಾ ಭದ್ರ, ಯಾಕಪ್ಪ ಭದ್ರ ಅಂತ ಈಶ್ವರಿ ನನ್ನ ಮಗನ ಮೇಲೆ ಯಾಕೆ ಇಷ್ಟೊಂದು ಕೋಪ ಅಂತೆಲ್ಲ ಹೇಳಿ ಈಶ್ವರಿ ಭದ್ರಂದೇ ತಪ್ಪು ಅನ್ನೋ ರೀತಿ ಮಾತಾಡ್ತಾ ಇರ್ತಾರೆ. ಭದ್ರಂದೇ ತಪ್ಪು ಅನ್ನೋ ರೀತಿ ಅಲ್ಲ ಕಣೋ ಭದ್ರ, ನನ್ನ ಮಗ ಅವನ ಜೀವನದಲ್ಲಿ ಲೆಕ್ಕಿಸದೆ ಎಲ್ಲರ ಜೀವನ ಉಳಿಸ ನಾನು ಇಲ್ಲಿರೋದು ಎಲ್ಲರಿಗೂ ಗೊತ್ತೈತಿ ಅಂತೆಲ್ಲ ಹೇಳಿ